25 ಎಕರೆ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಡೇ ಪ್ಯಾಕೇಜು ಮತ್ತು ಸ್ಟೇ ಕೂಡ ಇದೆ ಸರ್. ಡೇ ಅಲ್ಲಿ ನಿಮಗೆ ಫಸ್ಟಿಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಸಾಯಂಕಾಲ ಟೀ ಸ್ನ್ಯಾಕ್ಸ್ ಸರ್. ಮಧ್ಯಾಹ್ನ ಊಟ 2 ರಿಂದ 3, ಸಾಯಂಕಾಲ ಮತ್ತು ನಿಮಗೆ ಟೀ ಸ್ನ್ಯಾಕ್ಸ್ ಇರ್ತೈತೆ. 5-5 ತನಕ ಇದೆ ಆ್ಯಕ್ಟಿವಿಟೀಸ್. ಫಸ್ಟಿಗೆ ವಿಲೇಜ್ ಥೀಮ್ ಇದೆ. ವಿಲೇಜ್ ಥೀಮ್ ಆದ ನಂತರ ನಿಮಗೆ ಟ್ರೆಡಿಷ್ನಲ್ ಡ್ರೆಸ್, ಹಾಗೆ ಮುಂದೆ ಹೋದರೆ ಆ್ಯಕ್ಟಿವಿಟಿ ಬೋಟಿಂಗ್ ಇದೆ ಸರ್, ಜಿಪ್ ಲೈನ್, ಸೈಕ್ಲಿಂಗು, ರೋಪ್ ಆ್ಯಕ್ಟಿವಿಟಿ, ಆಮೇಲೆ ಮ್ಯಾಜಿಕ್ ಶೋ, ಇವೆಲ್ಲ ನಿಮ್ಗೆ 1 by 1 ಸಿಗ್ತಾ ಹೋಗ್ತವೆ. ಆಮೇಲೆ ಫ್ರೂಟ್ ಎಲ್ಲ ಬರ್ತದೆ, ನೋಡಂಗಿಲ್ಲ ಈಗೇನು. ಫ್ರೂಟ್ ಅದಾದ ನಂತರ ಮತ್ತೆ ನಿಮಗೆ ಇದೇ ಏರಿಯಾದಾಗೆ ಟಾಂಗಾ ರೈಡ್ ಇರ್ತದೆ, ಸ್ವಿಮ್ಮಿಂಗ್, ರೈನ್ ಡ್ಯಾನ್ಸು, ಡ್ರೈ ಆ್ಯಕ್ಟಿವಿಟಿ ಆದ ನಂತರ ವೆಟ್ ಆ್ಯಕ್ಟಿವಿಟಿ ನಿಮಗೆ ಅದು ಆಗ್ತದೆ. ಹಾಗಾಗಿ ಇಲ್ಲಿ ಸ್ಟೇ ಕೂಡ ಇದೆ ಸರ್. ಒಂದು 17 ರೂಮ್ ಇದಾವೆ. 17 ರೂಮಲ್ಲಿ ನಿಮಗೆ 4 ಟೆಂಟ್ ಹೌಸ್ ಇದಾವೆ, AC ಒಂದು 12 ಕಾಟೇಜಸ್ ಇದಾವೆ. ಇದೇ ಆ್ಯಕ್ಟಿವಿಟಿ ಒಂದು. ಇಲ್ಲಿ ಗಂಗೆಬಾವಿ ರೆಸಾರ್ಟ್ ಅಂತ ಯಾಕೆ ಬಂತಂದ್ರೆ, ಇದು ಐತಿಹಾಸಿಕ ಕ್ಷೇತ್ರ ಗಂಗೆಬಾವಿ ಮಠ ಇದೆ ಸರ್. ಇಲ್ಲಿ ಎದುರುಗಡೆ ಉಮಾಲಿಂಗೇಶ್ವರ ಟೆಂಪಲ್ ಇದೆ, ಹಾಗೆ ಗವಿ ಮಠ ಇದೆ. ಏನಂದ್ರೆ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ ನಿಮಗೆ ಕೆರೆ, ಇದು ಗಂಗೆಬಾವಿ ಕೆರೆ. ಇದು ಪವಿತ್ರ ಕ್ಷೇತ್ರ ಅಂತ ಹೇಳಿ ಕರೀತಾರೆ ರೀ. ಪುರಾತನ ದೇವಸ್ಥಾನ ಇದೆ ಸರ್. 5000 ವರ್ಷಗಳ ಹಿಂದೆ ಇಲ್ಲಿ ಜಾನ್ವಿ ಮಹರ್ಷಿಗಳಂತೇಳಿ ತಪಸ್ ಮಾಡಿದ ಭೂಮಿ ಇದು. ಹಾಗಾಗಿ ಇದಕ್ಕೆ ಗಂಗೆಬಾವಿ ರೆಸಾರ್ಟ್ ಅಂತ ಇಟ್ಟಿವಿ. ಎದುರುಗಡೆ ನಿಮ್ಗೆ